ಧಾರವಾಡದಲ್ಲಿ ವೀಲಿಂಗ್ ಮಾಡಿ ಯುವಕ ಯುವತಿ ಪುಂಡಾಟ ಮೆರೆದಿದ್ದಾರೆ. ಜನರಿಗೆ ಕಿರಿಕಿರಿ ಮಾಡ್ತಿದ್ದಂತ ಯುವಕ ಯುವತಿ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ವೀಲಿಂಗ್ ಮಾಡ್ತಿದ್ದ 2 ಬೈಕ್ಗಳನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಧಾರವಾಡ ಸಂಚಾರಿ ಠಾಣೆಯ ಪೊಲೀಸರಿಂದ 2 ಬೈಕ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ವಶಕ್ಕೆ ಪಡೆದು ಸೂಕ್ತ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಪೊಲೀಸರು. ಈ ವೀಲಿಂಗ್ ಮಾಡೋದು ಕೆಲವರು ಚಟ ಆಗ್ಬಿಟ್ಟಿದೆ. ಅದೇ ರೀತಿಯಾಗಿ ಧಾರವಾಡದಲ್ಲೂ ಕೂಡ ವೀಲಿಂಗ್ ಮಾಡ್ತಾ ಇದ್ರು ಯುವಕ ಯುವತಿಯರು ಪುಂಡಾಟವನ್ನ ಮೆರೆಯಲಾಗ್ತಾ ಇತ್ತು. ಇದು ಜನರಿಗೆ ತೀರಾ ಕಿರಿಕಿರಿ ಆಗ್ತಿದ್ದಂತ ಹಿನ್ನೆಲೆಯಲ್ಲಿ ಇದೀಗ ಅವರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ವೀಲಿಂಗ್ ಮಾಡ್ತಿದ್ದ 2 ಬೈಕ್ಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಧಾರವಾಡ ಸಂಚಾರಿ ಠಾಣೆಯ ಪೊಲೀಸರಿಂದ 2 ಬೈಕ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ವಶಕ್ಕೆ ಪಡೆದು ಸೂಕ್ತ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಪೊಲೀಸರು. ನೋಡಿ, ಧಾರವಾಡದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಭಾಗಗಳಲ್ಲೂ ಇದೇ ತರ ವೀಲಿಂಗ್ ಮಾಡೋದು ಒಂದು ಶೋಕಿ ಆಗ್ಬಿಟ್ಟಿತ್ತು. ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಹಾಕೊಳ್ಳೋದು. ಇದರಿಂದ ತುಂಬಾ ಜನಕ್ಕೆ ಸಮಸ್ಯೆ ಆಗ್ತಾ ಇತ್ತು. ಆ ರೋಡಲ್ಲಿ ಓಡಾಡೋದಕ್ಕೆ ಭಯ ಆಗ್ತಾ ಇತ್ತು. ವಯಸ್ಸಾದವರು, ಸಣ್ಣ ಸಣ್ಣ ಮಕ್ಕಳು, ಸ್ಕೂಲ್ಗೆ ಹೋಗೋರು, ತೀರಾ ರೀತಿಯಾದಂಥ ಸಮಸ್ಯೆ ಆಗ್ತಾ ಇತ್ತು. ಹಾಗಾಗಿ ಆಕ್ಷನ್ ತಗೋಬೇಕು ಅನ್ನುವಂಥ ಆಗ್ರಹ ಕೂಡ ಸಾರ್ವಜನಿಕರಿಂದ ಹೆಚ್ಚಾಗಿತ್ತು. ಇದೀಗ ಅವರ ವಿರುದ್ಧ ಆಕ್ಷನ್ ತೆಗೆದುಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. 2 ಬೈಕ್ಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ ತರ ಎಲ್ಲಾ ಕಡೆಯಲ್ಲೂ ಮಾಡಬೇಕು. ಯಾರ್ಯಾರು ವೀಲಿಂಗ್ ಮಾಡ್ತಾರೋ, ಜನರು ಹೆಚ್ಚಾಗಿ ಓಡಾಡುವಂಥ ಪ್ಲೇಸಸ್ಗಳಲ್ಲಿ ಅಥವಾ ಎಲ್ಲೇ ಆಗಿರ್ಬೋದು, ಯಾರಾದರೂ ಈ ತರ ಮಾಡಿದ್ರೆ ಆ 2 ಬೈಕ್ಗಳನ್ನ ವಶಕ್ಕೆ ಪಡ್ಕೊಳ್ಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗಿತ್ತು. ಅದೇ ರೀತಿಯಾಗಿ ಇದೀಗ ಪೊಲೀಸರು ಕ್ರಮವನ್ನು ಕೈಗೊಂಡಿದ್ದಾರೆ. ಸೊ ಈ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ವೀಲಿಂಗ್ ಮಾಡೋದು ಇದು ಅವ್ರಿಗೊಂಥರ ಕ್ರೇಜ್ ಹೆಚ್ಚಾಗ್ತಾ ಇತ್ತು. ಹಾಗಾಗಿ ಎಲ್ಲಿ ಬೇಕಲ್ಲಿ ವೀಲಿಂಗ್ ಮಾಡೋಕೆ ಶುರು ಮಾಡಿದ್ರು. ಯಾವಾಗಲೂ ನಾವು ಹುಡುಗರು ವೀಲಿಂಗ್ ಮಾಡೋದನ್ನ ನೋಡ್ತಾ ಇರ್ತೀವಿ, ಅವರನ್ನ ಪುಂಡರು ಅಂತ ಕರಿತಾ ಇರ್ತೀವಿ. ಆದರೆ ಈ ಪ್ರಕರಣದಲ್ಲಿ ಹುಡುಗಿ ಕೂಡ ವೀಲಿಂಗ್ ಮಾಡ್ತಾ ಇದ್ಲು. ಸೊ ಆಕೆಗೇನೋ ಬೈಕ್ ಓಡಿಸೋ ಕ್ರೇಜ್ ಇತ್ತಂತೆ. ಹಾಗಾಗಿ ನಾವೇನು ಹುಡುಗರಿಗೆ ಕಮ್ಮಿ ಇಲ್ಲ ಅಂತ ಆಕೆನೂ ಕೂಡ ವೀಲಿಂಗ್ ಮಾಡ್ತಾ ಇದ್ಲು. ಹಾಗಾಗಿ ಏನು ಕ್ರಮ ಕೈಗೊಳ್ಬೇಕಾಗಿತ್ತು ಆ ಕ್ರಮವನ್ನು ಕೈಗೊಂಡಿದ್ದಾರೆ.